ಮಹಾಭಾರತದ 17ನೇ ದಿನ ಕರ್ಣನ ಕಳೇಬರಹವನ್ನ ಅಂದ್ರೆ ಆತನ ಶವವನ್ನ ಸಂಸ್ಕಾರ ಮಾಡೋದಕ್ಕಾಗಿ ಯುಧಿಷ್ಠಿರನ ಬಳಿ ಕೇಳಿದಾಗ ಆತ ತಾನೇ ಕರ್ಣನ ಶವಸಂಸ್ಕಾರವನ್ನ ಮಾಡಬೇಕು ಅನ್ನುವಂತ ಪ್ರಶ್ನೆಯನ್ನ ಕೃಷ್ಣನ ಮುಂದಿಟ್ಟಿದ್ದ. ಆಗ ಕುಂತಿ ಕರ್ಣನ ಜನ್ಮ ರಹಸ್ಯವನ್ನ ಧರ್ಮರಾಯನಿಗೆ ಹೇಳಿದ್ಲು. ತನ್ನ ಅಣ್ಣನಿಗೆ ಸಾಮ್ರಾಜ್ಯದಲ್ಲಿ ಹಾಗೂ ಸಮಾಜದಲ್ಲಿ ಸಿಗಬೇಕಾದಂತ ಸ್ಥಾನಮಾನಗಳು ಸಿಗದಂತಾಗಿದ್ದು ಕುಂತಿಯಿಂದ ಅನ್ನುವಂತ ಕೋಪಕ್ಕಾಗಿ ತನ್ನ ತಾಯಿಗೆ ಶಾಪವನ್ನ ನೀಡಿದ್ದ ಧರ್ಮರಾಯ. ಇನ್ನು ಮುಂದೆ ಸ್ತ್ರೀ ಕುಲಕ್ಕೆ ರಹಸ್ಯವನ್ನ ಕಾಪಾಡಿಕೊಳ್ಳುವಂತ ಶಕ್ತಿ ಇಲ್ಲದೆ ಹೋಗ್ಲಿ ಅನ್ನುವಂತಹದ್ದು ಆ ಶಾಪವಾಗಿತ್ತು. ಬಹುಶಃ ಇದೇ ಕಾರಣಕ್ಕಾಗಿ ಇಂದಿಗೂ ಸಹ ಮಹಿಳೆಯರ ಹತ್ರ ಯಾವುದೇ ಸೀಕ್ರೆಟ್ ಅನ್ನ ಹೇಳಿದ್ರು ಅದು ಕೆಲವೇ ಕ್ಷಣಗಳಲ್ಲಿ ಮತ್ತೊಬ್ಬರ ಕಿವಿಯನ್ನ ಮುಟ್ಟೋದು ಪಕ್ಕ. ಮುಂದಿನ ಬಾರಿ ಯಾವುದಾದರೂ ರಹಸ್ಯವನ್ನ ಮಹಿಳೆಯೊಬ್ಬರಿಗೆ ಹೇಳುವಾಗ ಜಾಗೃತಿ ಇರಲಿ. ಆದ್ರೆ ಈ ಕತೆ ಕರ್ಣನಿಗಾಗಿ ಮರುಕದಿಂದ ಧರ್ಮರಾಯ ನೀಡಿದಂತ ಶಾಪದ ಬಗ್ಗೆ ಅಲ್ಲ, ಬದಲಾಗಿ ಕರ್ಣ ಜೀವನ ಪೂರ್ತಿ ಪಡೆದುಕೊಂಡಂತ ಶಾಪಗಳ ಬಗ್ಗೆ. ಸ್ನೇಹಿತರೆ, ಈ ಕಥೆಯನ್ನ ಆರಂಭ ಮಾಡೋದಕ್ಕೆ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಕುಂತಿ ಪಾಂಡುವನ್ನ ಮದುವೆಯಾಗೋದಕ್ಕೆ ಮುಂಚೆಯೇ ತನಗೆ ಸಿಕ್ಕಂತ ವರವೊಂದನ್ನ ಪರೀಕ್ಷೆ ಮಾಡೋದಕ್ಕಾಗಿ ಸೂರ್ಯದೇವನಿಂದ ಮಗುವನ್ನ ಪಡೆದು ಸಮಾಜಕ್ಕೆ ಎದರಿ ನೀರಿನಲ್ಲಿ ತೇಲಿ ಬಿಟ್ಟಂತ ಕರ್ಣನ ಜನ್ಮ ರಹಸ್ಯ ನಮ್ಮೆಲ್ಲರಿಗೂ ತಿಳಿದಿರುವಂತದ್ದು. ರಾಜಪುತ್ರನಾಗಿ ಬೆಳೆಯಬೇಕಾಗಿದ್ದಂತ ಕರ್ಣ ಸೂತಪುತ್ರನಾಗಿ ಜೀವನವನ್ನ ಆರಂಭ ಮಾಡಬೇಕಾಯ್ತು. ಬಹುಶಃ ಆತನ ರಥದೃಷ್ಟ ಆರಂಭ ಆದದ್ದು ಇಲ್ಲಿಂದಲೇ. ಸೂತಪುತ್ರನಾದ್ರೂ ಕರ್ಣನಿಗೆ ಧನುರ್ವಿದ್ಯೆಯ ಮೇಲೆ ಅದೆಂತಹದ್ದು ವ್ಯಾಮೋಹವಿತ್ತು. ಇದೇ ಕಾರಣಕ್ಕಾಗಿ ಆತ ದ್ರೋಣಾಚಾರ್ಯರಿಗೆ ವಿದ್ಯೆಯನ್ನ ಕಲಿಸುವಂತೆ ಅಂಗಲಾಚಿದ್ದ. ದುರಾದೃಷ್ಟವಶಾತ್ ಅದಾಗ್ಲೇ ಕುರುಕುಲದ ಗುರುವಾಗಿದ್ದಂತಹ ದ್ರೋಣಾಚಾರ್ಯರು ರಾಜಪುತ್ರರ ಹೊರತಾಗಿ ಬೇರೆ ಯಾರಿಗೂ ವಿದ್ಯೆಯನ್ನ ಕಲಿಸದಂತ ಪಣ ತೊಟ್ಟಿದ್ರು. ಆದ್ರೆ ಇದನ್ನ ಸವಾಲಾಗಿ ಸ್ವೀಕಾರ ಮಾಡಿದಂತ ಕರ್ಣ ಗುರು ಪರಶುರಾಮರ ಬಳಿ ತಾನು ಬ್ರಾಹ್ಮಣ ಅಂತ ಸುಳ್ಳು ಹೇಳಿ ವಿದ್ಯೆಯನ್ನ ಕಲಿಯೋದಕ್ಕೆ ಆರಂಭ ಮಾಡ್ದ. ಯಾಕಂದ್ರೆ ಪರಶುರಾಮರು ಬ್ರಾಹ್ಮಣರ ಹೊರತಾಗಿ ಬೇರೆ ಯಾರಿಗೂ ವಿದ್ಯೆಯನ್ನ ಕಲಿಸುತ್ತಿರಲಿಲ್ಲ. ಕರ್ಣನಿಗೆ ಪರಶುರಾಮರು ಅದೆಂತಹ ವಿದ್ಯೆಯನ್ನ ಕಲಿಸಿಕೊಟ್ರು ಅಂದ್ರೆ ದ್ರೋಣಾಚಾರ್ಯರ ಪ್ರಿಯ ಶಿಷ್ಯ, ವಿಶ್ವದ ಅತಿ ಶ್ರೇಷ್ಠ ಬಿಲ್ಲುಗಾರನಾಗಿದ್ದ ಅರ್ಜುನನ್ನ ಸಹ ಸೋಲಿಸಬಹುದಾದಂತ ಸಾಮರ್ಥ್ಯವನ್ನ ಕರ್ಣನಿಗೆ ಕಲಿಸಿಕೊಟ್ಟಿದ್ರು. ಆದ್ರೆ ವಿಧಿಯ ಆಟ ಆರಂಭ ಆದದ್ದು ಇದರ ನಂತರದೇ. ಒಂದು ದಿನ ತನ್ನ ಶಿಷ್ಯ ಕರ್ಣನ ತೊಡೆಯ ಮೇಲೆ ನಿದ್ರಿಸುತ್ತಿದ್ದಂತಹ ಪರಶುರಾಮರಿಗೆ ದಿಢೀರನೆ ರಕ್ತದ ಮಡುವಿನಲ್ಲಿ ತೇಲುತ್ತಿರುವಂತಹ ಅನುಭವವಾಗಿ ಎಚ್ಚರಗೊಳ್ತಾರೆ. ಆಗ ಕರ್ಣನ ತೊಡೆಯನ್ನ ದುಂಬಿಯೊಂದು ಗಾಯಗೊಳಿಸಿ ಧಾರಾಕಾರವಾಗಿ ರಕ್ತ ಹರಿಯುತ್ತಿತ್ತು. ತನ್ನ ಗುರುವಿಗೆ ನಿದ್ರಾಭಂಗ ಆಗಬಾರ್ದು ಅಂತ ಕರ್ಣ ಆ ನೋವನ್ನ ತಡೆದುಕೊಂಡಿದ್ದ. ಆದ್ರೆ ಅಂತಹ ನೋವನ್ನ ತಡೆದುಕೊಳ್ಳೋದಕ್ಕೆ ಬ್ರಾಹ್ಮಣರಿಗೆ ಸಾಧ್ಯವೇ ಇಲ್ಲ. ನೀನು ನನ್ನ ಬಳಿ ಸುಳ್ಳು ಹೇಳಿ ವಿದ್ಯೆಯನ್ನ ಕಲಿತಿದ್ದೀಯಾ, ಹೀಗಾಗಿ ಅಗತ್ಯ ಸಮಯದಲ್ಲಿ ನಾ ಕಲಿಸಿದಂತ ಎಲ್ಲಾ ವಿದ್ಯೆಗಳು ಮರೆತು ಹೋಗಲಿ ಅಂತ ಪರಶುರಾಮರು ಕರ್ಣನಿಗೆ ಶಾಪವನ್ನ ನೀಡಿದ್ರು. ಈ ಶಾಪದ ಪರಿಣಾಮವನ್ನ ಮುಂದೆ ಹೇಳ್ತೀನಿ. ಈಗ ಎರಡನೇ ಶಾಪದ ಬಗ್ಗೆ ತಿಳ್ಕೊಳ್ಳೋಣ. ಒಂದು ದಿನ ರಾಜಬೀದಿಯಲ್ಲಿ ಸಂಚರಿಸುತ್ತಿದ್ದಂತಹ ಕರ್ಣನ ರಥಕ್ಕೆ ಇದ್ದಕ್ಕಿದ್ದಂತೆ ಮಗುವೊಂದು ಅಡ್ಡ ಬರುತ್ತೆ. ಇದರಿಂದಾಗಿ ಕೆಳಗೆ ಬಿದ್ದಂತಹ ಮಗುವಿನ ಜೊತೆಗೆ ಆಕೆ ಕೊಂಡು ತಂದಿದ್ದಂತಹ ತುಪ್ಪವು ಸಹ ನೆಲದ ಪಾಲಾಗುತ್ತೆ. ಮಗು ಭಯದಿಂದ ಅಳೋದಕ್ಕೆ ಆರಂಭ ಮಾಡುತ್ತೆ. ಕರ್ಣ ಆ ಮಗುವಿಗೆ ಬೇರೆ ತುಪ್ಪವನ್ನ ಕೊಡಿಸುವಂತ ಭರವಸೆ ನೀಡಿದ್ರು ಸಹ ಮಗು ಅದೇ ತುಪ್ಪ ಬೇಕು ಅಂತ ಹಠ ಹಿಡಿಯುತ್ತೆ. ಈ ಹಠಕ್ಕೆ ಮರುದಂತಹ ಕರ್ಣ ಮಣ್ಣನ್ನ ಹಿಂಡಿ ತುಪ್ಪವನ್ನ ಪುನಃ ಪಾತ್ರೆಗೆ ತುಂಬಿಸ್ತಾನೆ. ಆದ್ರೆ ತನ್ನ ತಾಯಿಯಾದ ಭೂಮಾತೆಯನ್ನ ಹಿಂಡಿದ್ರಿಂದ ಕೋಪಗೊಂಡಂತಹ ಭೂದೇವಿ ಕರ್ಣನಿಗೆ ಅಗತ್ಯ ಸಮಯದಲ್ಲಿ ನಿನ್ನ ರಥ ಮಣ್ಣಿನಲ್ಲಿ ಊಟು ಹೋಗಲಿ ಅಂತ ಶಾಪವನ್ನ ನೀಡಿದ್ದೆ. ಮುಂದೆ ಮಹಾಭಾರತದ ಕುರುಪಡೆಯ ನೇತೃತ್ವವನ್ನು ವಹಿಸಿ 17ನೇ ದಿನ ರಣಾಂಗಣದಲ್ಲಿ ಅಬ್ಬರಿಸುತ್ತಿದ್ದಂತಹ ಕರ್ಣನ ರಥ ಭೂದೇವಿಯ ಶಾಪದ ಫಲದಿಂದ ಕೆಸರಿನಲ್ಲಿ ಊಟ ಹೋಗುತ್ತೆ. ರಥವನ್ನ ಮೇಲೆತ್ತೋದಕ್ಕೆ ರಥಸಾರಥಿಯಾದಂತಹ ಶಲ್ಯ ಸಹಾಯ ಮಾಡಬೇಕಾಗಿತ್ತು. ಆದ್ರೆ ರಾಜನಾದ ನಾನು ಸೂತಪುತ್ರನ ರಥವನ್ನ ಎತ್ತೋದಕ್ಕೆ ಸಾಧ್ಯವಿಲ್ಲ ಅಂತ ನಿರಾಕರಿಸುತ್ತಾನೆ. ಇದೇ ಸಂದರ್ಭದಲ್ಲಿ ಕೃಷ್ಣನ ಆದೇಶದ ಮೇಲೆ ಅರ್ಜುನ ಬಾಣಪ್ರಯೋಗವನ್ನ ಆರಂಭ ಮಾಡ್ತಾನೆ. ಈಗ ಕರ್ಣನು ಸಹ ಮರುದಾಳಿಯನ್ನ ಮಾಡಬೇಕಾದಂತಹ ಅನಿವಾರ್ಯತೆ ಬಂದಿರುತ್ತೆ. ಆದ್ರೆ ಆತ ಕಲಿಸಂತ ಯಾವುದೇ ವಿದ್ಯೆಗಳು ಆತನಿಗೆ ನೆನಪಾಗೋದಿಲ್ಲ. ಯಾಕಂದ್ರೆ ಪರಶುರಾಮರ ಶಾಪ ಅದಾಗ್ಲೇ ತಿಳಿಸಿಬಿಟ್ಟಿರುತ್ತೆ. ಹೀಗಾಗಿ ಅರ್ಜುನ ನತದೃಷ್ಟವಂತ ಕರ್ಣನ ಕಥೆಗೆ ಸಂಪೂರ್ಣವಾಗಿ ಅಂತ್ಯವನ್ನ ಹಾಕ್ತಾನೆ. ಸ್ನೇಹಿತರೆ, ಯಾವುದೇ ಪೌರಾಣಿಕ ಕಥೆಗಳಲ್ಲಿ ಬರುವಂತಹ ಶಾಪದ ಬಗ್ಗೆ ತಿಳಿದುಕೊಳ್ಳುವಾಗ ಶಾಪಗ್ರಸ್ತರ ತಪ್ಪುಗಳು ಕಾಣಿಸಿರುತ್ತೆ. ಆದ್ರೆ ಕರ್ಣನ ವಿಷಯದಲ್ಲಿ ಬಹುತೇಕ ಪಾಲು ಕಂಡು ಬರೋದು ಆತನ ನತದೃಷ್ಟ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯಾಗಿ ಯಾವುದಾದರೂ ಶಾಪಗಳು ನಿಮ್ಮ ಜೀವನದಲ್ಲೂ ಕಾಡಿದ್ದುಂಟಾ? ಶಾಪಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ.